ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾವು ಮನೆಗೆ ಸುವಾಸನೆ ತರುವ ಒಂದು ತುಂಬ ಸಿಂಪಲ್ ಅಂದರೆ ಮನಸ್ಸಿಗೆ ಹತ್ತಿರವಾಗಿರುವ ಬ್ರೇಕ್ಫಾಸ್ಟ್ ಮಾಡೋಣ. ಗಟ್ಟಿಯಾದ ಮೃದುವಾದ ಗಟ್ಟಿ ಅವಲಕ್ಕಿ. ಬೆಳಿಗ್ಗೆಯ ಬೈಟಿಗೆ ಮನಸ್ಸು ಶಾಂತವಾಗುವ ಹಾಗೆ ಸಾಧಾರಣ ಪದಾರ್ಥಗಳಿಂದ ಮಾಡಬಹುದಾದ ಒಂದು ಸುಂದರ ರೆಸಿಪಿ. ಬೇಗನೆ ಶುರು ಮಾಡೋಣ. ಮೊದಲು 3 ಕಪ್ಪು ಗಟ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಒಂದು ಸಾರಿ ನೀರಿಗೆ ಹಾಕಿ ತೊಳೆದು ಜಾಸ್ತಿ ನೆನೆಸದೆ ತಕ್ಷಣ ನೀರನ್ನು ಸೋಸಿ ತೆಗೆದು ಬಿಡಿ. ನಾನು ಮೊದಲೇ ಕಾಯಿಯನ್ನು ತುರಿದಿಟ್ಟುಕೊಂಡಿದ್ದೀನಿ ಹಾಗೂ ಈರುಳ್ಳಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಗೋಡಂಬಿ, ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಗೋಲ್ಡನ್ ಕಲರ್ ಬರೋವರೆಗೂ ಹುರಿದಿಟ್ಕೊಂಡಿದ್ದೀನಿ. ನಂತರ ಅದೇ ಪಾತ್ರೆಯಲ್ಲಿ ಸಾಸಿವೆ, ಕರಿಬೇವು, ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸು, ನೀರುಳ್ಳಿ, ಟೊಮೆಟೊ ಹಾಗೆ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲಿಯೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನೀವು ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗುತ್ತೆ ರೆಸಿಪಿ ಹೇಗೆ ಮಾಡೋದು ಅಂತ. ಅವಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿಯಲ್ಲಿ ಯಾವುದೇ ಸ್ವಲ್ಪನೂ ನೀರಿರಬಾರ್ದು. ಈ ಥರ ಬಿಡಿ ಬಿಡಿಯಾಗಿ ಇರಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಹುರಿದಿಟ್ಟ ಕಡಲೆಬೇಳೆ, ಶೇಂಗಾ, ಗೋಡಂಬಿ, ಬೆಲ್ಲ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಸೇರಿಸ್ಕೋಬಹುದು. ಇನ್ನೇನು ನಮ್ಮ ಗಟ್ಟಿ ಅವಲಕ್ಕಿ ರೆಸಿಪಿ ರೆಡಿ ಆಯಿತು. ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಕಮೆಂಟ್ನಲ್ಲಿ ನಿಮ್ಮ ಫೀಡ್ಬ್ಯಾಕ್ ಬರೆಸಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಹೇಳಿ. ಲೈಕ್, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ನಿಮ್ಮ ಸಪೋರ್ಟ್ ಇದೆ ಅಂದರೆ ನಾನು ಇನ್ನೂ ಚೆನ್ನಾಗಿ ವಿಡಿಯೋಸ್ ತರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ.